ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ವಾಲ್ಟ್ ವಿಟ್ಮನ್ ಅವರು ಬರೆದಿರ್ತಕ್ಕಂತಹ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದು ಯಾವುದಪ್ಪ ಅಂದರೆ ಎ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಅಂತಕ್ಕಂಥದ್ದು. ನೋಡಿ, ಮೊದಲಿಗೆ ಈ ಒಂದು ಟೈಟಲ್ನ ಮೀನಿಂಗನ್ನು ತಿಳಿದುಕೊಳ್ಳೋಣ. ಎ ನಾಯ್ಸ್ಲೆಸ್ ಅಂದರೆ ಒಂದು ಶಬ್ದವನ್ನೇ ಮಾಡದಂತಹ ಒಂದು ತಾಳ್ಮೆಯುಳ್ಳಂತಹ ಸ್ಪೈಡರ್ ಅಥವಾ ಜೇಡ ಅಂತೇಳಿ ನಾವು ಈ ಒಂದು ಟೈಟಲನ್ನು ಅರ್ಥ ಮಾಡ್ಕೋಬೋದು. ನಾಯ್ಸ್ಲೆಸ್, ನಾಯ್ಸ್ ಅಂದರೆ ನೋಡಿ ಶಬ್ದ ಅಂತ ಹೇಳ್ತೇವೆ, ಯಾವುದೇ ಶಬ್ದ ಇಲ್ಲದೆ ಇರತಕ್ಕಂಥದ್ದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ ನಾಯ್ಸ್ಲೆಸ್ಗೆ. ಪೇಷಂಟ್ ಅಂದರೆ ತಾಳ್ಮೆ. ಸೊ ಯಾವುದೇ ಶಬ್ದವನ್ನು ಮಾಡದೇನೆ ತಾಳ್ಮೆಯಿಂದ ಒಂದು ಪರೆಯನ್ನು ಕಟ್ತಕ್ಕಂತಹ ಜೇಡ ಅಂಥೇಳಿ ನಾವು ಈ ಟೈಟಲನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮ್ಮ ವಾಲ್ಟ್ ವಿಟ್ಮನ್ ಅವರು ಈ ಒಂದು ಕೆಲಸವನ್ನು ಅಂದರೆ ಆ ಒಂದು ಪರೆಯನ್ನು ಕಟ್ತಕ್ಕಂತಹ ಜೇಡ ಏನಿದೆಯೋ ಅದು ಎಷ್ಟೊಂದು ತಾಳ್ಮೆಯಿಂದ ತನ್ನ ಒಂದು ಪರೆಯನ್ನು ನಿರ್ಮಾಣ ಮಾಡುತ್ತೆ. ಅದನ್ನು ಮನುಷ್ಯನ ಒಂದು ಜೀವನದಲ್ಲಿ ಯಾವುದೋ ಒಂದು ಅವಕಾಶಕ್ಕಾಗಿ ಮನುಷ್ಯರು ನಾವೆಲ್ಲ ಹೋರಾಡ್ತಾ ಇರ್ತೇವೆ, ಒಂದು ಅವಕಾಶವನ್ನು ಹುಡುಕ್ತಾ ಇರ್ತೇವೆ. ಸೊ ಅದರ ಜೊತೆ ಇಲ್ಲಿ ಕಂಪೇರ್ ಮಾಡ್ತಾ 2 ಸ್ಟಾಂಜಾಗಳಲ್ಲಿ ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಇದರ ಈಸಿಯೆಸ್ಟ್ ಸಮರಿಯನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಮಲ್ಲಿ ಬರತಕ್ಕಂತಹ ಕ್ವಶನ್ಗೆ ತುಂಬ ಸುಲಭವಾಗಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಈಗ ಈ ಒಂದು ಸಿಂಪಲ್ ಪಾಯಿಂಟ್ಸ್ಗಳೇನಿದಾವೋ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಎ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಈಸ್ ಎ ಶಾರ್ಟ್ ಪೋಯಮ್. ಶಾರ್ಟ್ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂತಹ ಪೋಯಮ್ ಇದಾಗಿದೆ. ರಿಟನ್ ಬೈ ಅಮೇರಿಕನ್ ಪೋಯೆಟ್ ವಾಲ್ಟ್ ವಿಟ್ಮನ್ ಅವರು. ಸೊ ಈ ಒಂದು ವಾಲ್ಟ್ ವಿಟ್ಮನ್ ಅವರು ಏನಿದಾರೋ ಅಮೇರಿಕಾದ ತುಂಬಾ ಪ್ರಸಿದ್ಧ ಪೋಯೆಟ್ಸ್ಗಳಲ್ಲಿ ಅಂದರೆ ಕವಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಇನ್ ದಿಸ್ ಪೋಯಮ್ ವಿಟ್ಮನ್ ಕಂಪೇರ್ಸ್ ಎ ಲೋನ್ಲಿ ಸ್ಪೈಡರ್ ಟು ದ ಹ್ಯೂಮನ್ ಸೋಲ್. ಇಡೀ ಈ ಒಂದು ಪೋಯಮ್ನ ಉದ್ದೇಶ ಏನಾಗಿದೆ ಅಂದರೆ ನಮ್ಮ ವಿಟ್ಮನ್ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಲೋನ್ಲಿ ಅಂದರೆ ಕೇವಲ ಒಂದೇ ಒಂದು ಅಥವಾ ಒಂಟಿ ಸ್ಪೈಡರ್, ಒಂದೇ ಒಂದು ಸ್ಪೈಡರ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಸ್ಪೈಡರ್ನ ಯಾವ ರೀತಿ ಹ್ಯೂಮನ್ ಸೋಲ್ ಅಂದರೆ ಹ್ಯೂಮನ್ ಅಂದರೆ ಮನುಷ್ಯರು ಅಂತ ಅರ್ಥ ಮಾಡ್ಕೊಳ್ಳಿ, ಸೋಲ್ ಅಂದರೆ ನಾವು ಆತ್ಮ ಅಂತ ಕರಿತೇವೆ. ಸೊ ಇಲ್ಲಿ ಒಂದು ಜೇಡವನ್ನು ಮನುಷ್ಯರ ಆತ್ಮದ ಜೊತೆ ಅಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಪರ್ಸನ್ ಜೊತೆ ನಮ್ಮ ಪೊಯೆಟ್ ಅವರು ಯಾವ ರೀತಿ ಕಂಪೇರ್ ಮಾಡ್ತಾ ಇದ್ದಾರೆ, ಕಂಪೇರ್ ಅಂದರೆ ಹೋಲಿಕೆ ಅಂತೇಳಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ದ ಸ್ಪೈಡರ್ ವರ್ಕ್ಸ್ ಪೇಷಂಟ್ಲಿ. ನೋಡಿ, ಆ ಒಂದು ಸ್ಪೈಡರ್ ಏನಿದೆನೋ ತಾನು ಆ ಒಂದು ಪರೆಯನ್ನು ನಿರ್ಮಾಣ ಮಾಡ್ತಕ್ಕಂತಹ ಕೆಲಸವನ್ನು ಪೇಷಂಟ್ಲಿ ಅಂದರೆ ತುಂಬಾ ತಾಳ್ಮೆಯಿಂದ ಆ ಕೆಲಸದಲ್ಲಿ ಅದು ತೊಡಗಿರುತ್ತೆ. ಸೆಂಡಿಂಗ್ ಔಟ್ ಥ್ರೆಡ್ಸ್ ಟು ಬಿಲ್ಡ್ ಇಟ್ಸ್ ವೆಬ್. ಸೆಂಡಿಂಗ್ ಔಟ್ ಅಂದರೆ ಆ ಒಂದು ಪರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದೊಂದೇ ಥ್ರೆಡ್ ಅಂದರೆ ದಾರ ಅಂತ ಕರಿತೇವೆ. ಬಟ್ ಇಲ್ಲಿ ಅದು ಎಳೆಯಾಗಿ ಏನು ಬಿಡ್ತಾ ಇರುತ್ತಲ್ವ, ಎಳೆಯನ್ನು ಅದನ್ನು ನಾವು ಇಲ್ಲಿ ಥ್ರೆಡ್ ಅಂತ ಕರಿತಾ ಇದ್ದೇವೆ. ಆ ರೀತಿ ಎಳೆಯನ್ನು ಯಾಕೆ ಬಿಡ್ತಾ ಇದೆ ಅಂದರೆ ಬಿಲ್ಡ್ ಅಂದರೆ ಕಟ್ಟುವುದು ಅಂತ ಅಥವಾ ನಿರ್ಮಾಣ ಮಾಡು ಅಂಥೇಳಿ. ಏನನ್ನು ನಿರ್ಮಾಣ ಮಾಡ್ತಾ ಇದೆ? ವೆಬ್, ಎಸ್, ಆ ಒಂದು ಜಾಲವನ್ನು ಅದು ನಿರ್ಮಾಣವನ್ನು ಮಾಡ್ತಾ ಇದೆ. Just like the soul reaches out searching for meaning and connection in the vast world. ಎಸ್, ನಾವು ಅಂದರೆ ಮನುಷ್ಯರಾಗಿರ್ತಕ್ಕಂಥವ್ರು ಈ ಪ್ರಪಂಚದಲ್ಲಿ ನಮ್ಮ ಅಸ್ತಿತ್ವಕ್ಕಾಗಿ ನಾವು ಹೋರಾಡ್ತಾ ಇರ್ತೇವೆ. ಯಾವುದೋ ಒಂದು ಅವಕಾಶವನ್ನು ಹುಡುಕ್ತಾ ಇರ್ತೇವೆ, ಯಾವುದೋ ಒಂದು ಗುರಿಯನ್ನು ತಲುಪಬೇಕು ಅಂತಕ್ಕಂಥದ್ದನ್ನು ನಾವು ಅರಸುತ್ತಾ ಎಲ್ಲ ಕಡೆ ಹುಡುಕಾಡ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ. ಆ ಜೇಡವು ಅಷ್ಟೇ ತನ್ನ ಪ್ರತಿಯೊಂದು ಎಳೆಯನ್ನು ಯಾವ ಕಡೆ ನಿರ್ಮಾಣ ಮಾಡಲಿ ಅಂಥೇಳಿ ಅವಕಾಶವನ್ನು ಆ ಆಕಾಶದಲ್ಲಿ ಹುಡುಕ್ತಾ ಇದೆ. ಅಂದರೆ ಸುತ್ತಮುತ್ತ ಇರತಕ್ಕಂತಹ ಒಂದು ವಾತಾವರಣದಲ್ಲಿ ಎಳೆಯನ್ನು ಎಲ್ಲಿಗೆ ಕನೆಕ್ಟ್ ಮಾಡಲಿ, ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗಲಿ ಅಂತಕ್ಕಂಥದ್ರಲ್ಲಿ ಅದು ತುಂಬಾ ಬ್ಯುಸಿಯಾಗಿರುತ್ತೆ. ಅದೆಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಅದು ತಾಳ್ಮೆಯಿಂದ ತನ್ನ ಕೆಲಸದಲ್ಲಿ ನಿರತವಾಗಿರುತ್ತೆ. ಹಾಗೆ ನಾವು ಕೂಡ ನಮ್ಮ ಲೈಫ್ ಲಾಂಗ್ ಏನು ಮಾಡ್ತೇವೆ, ಯಾವುದೋ ಅವಕಾಶಕ್ಕಾಗಿ ಹುಡುಕಾಡ್ತಾ ಇರ್ತೇವೆ ಅಂತಕ್ಕಂಥದ್ದನ್ನು ಪೋಯಿಟಲ್ಲಿ ಹೇಳ್ತಾ ಇದ್ದಾರೆ. ಇಟ್ ರಿಫ್ಲೆಕ್ಟ್ಸ್ ವಿಟ್ಮನ್ಸ್ ಇಂಟ್ರೆಸ್ಟ್ ಇನ್ ನೇಚರ್. ನಮ್ಮ ಪೋಯೆಟ್ ಆಗಿರ್ತಕ್ಕಂತಹ ವಿಟ್ಮನ್ ಅವರು ಮನುಷ್ಯನು ಯಾವ ರೀತಿ ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ಅಂದರೆ ಅನೇಕ ವಿಚಾರಗಳಲ್ಲಿ ತೊಡಗಿರ್ತಾನೋ ಅವುಗಳನ್ನು ನೇಚರ್ ಜೊತೆ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ದ ಸೆಲ್ಫ್ ಆ್ಯಂಡ್ ದ ಜರ್ನಿ ಆಫ್ ದ ಹ್ಯೂಮನ್ ಸ್ಪಿರಿಟ್. ಮನುಷ್ಯನ ಒಂದು ಜೀವನದ ಹಾದಿ ಅಂತ ನಾವಿಲ್ಲಿ ಕರೀಬಹುದು. ಅದನ್ನು ಈ ಒಂದು ಪೋಯಮಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ದ ಪೋಯಮ್ ಹ್ಯಾಸ್ 2 ಸ್ಟಾಂಜಾಸ್. ತುಂಬ ಸಿಂಪಲ್ ಆಗಿರೋ ಪೋಯಮ್, ಕೇವಲ 2 ಸ್ಟಾಂಜಾಗಳನ್ನು ನಾವು ನೋಡ್ತೇವೆ. ಮೊದಲನೇ ಸ್ಟಾಂಜಾದಲ್ಲಿ ಏನೆಲ್ಲವನ್ನು ಡಿಸ್ಕಷನ್ ಮಾಡ್ತಾರೆ ನೋಡಿ. ಇನ್ ದ ಫಸ್ಟ್ ಸ್ಟಾಂಜಾ ದ ಸ್ಪೀಕರ್ ವಾಚಸ್ ಎ ಸ್ಪೈಡರ್. ನಮ್ಮ ಸ್ಪೀಕರ್ ಅಥವಾ ನಮ್ಮ ಪೋಯೆಟ್ ಏನಿದಾರೋ ವಾಚ್ ಅಂದರೆ ನೋಡುವುದು ಅಂಥೇಳಿ ಅವರು
ನೋಡ್ತಾ ಇದ್ದಾರೆ. ಏನನ್ನು ನೋಡ್ತಾ ಇದ್ದಾರೆ? ಸ್ಪೈಡರನ್ನು, ಒಂದು ಜೇಡವನ್ನು ನೋಡ್ತಾ ಇದ್ದಾರೆ. ಆ ಜೇಡ ಒಂದು ಕೆಲಸವನ್ನು ಮಾಡ್ತಾ ಇದೆ. ದ ಸ್ಪೈಡರ್ ಈಸ್ ಅಲೋನ್. ಎಸ್, ಒಂದೇ ಒಂದು ಇದೆ ಅದು ಸ್ಪೈಡರ್, ಅದರ ಜೊತೆ ಯಾರೂ ಕೂಡ ಇಲ್ಲ, ಒಬ್ಬಂಟಿಯಾಗಿದೆ. ಆ್ಯಂಡ್ ಕ್ವಾಯಟ್ ಅಂದರೆ ಮೊದಲಿಗೆ ಹೇಳಿದಾಗೆ ನಾಯ್ಸ್ಲೆಸ್ ಅಂದರೆ ತುಂಬ ಪ್ರಶಾಂತವಾಗಿ, ಯಾವುದೇ ಸೌಂಡ್ ಇಲ್ಲದೇನೆ ಅಂತ ಹೇಳ್ಬೋದು. ಇಟ್ ಸಿಟ್ಸ್ ಆನ್ ಎ ಹೈ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್. ಎಸ್, ಒಂದು ಪ್ರದೇಶ ಇದೆ, ತುಂಬ ಹೈಲ್ಯಾಂಡ್ ಅದಾಗಿರುತ್ತೆ. ಅಂತಹ ಒಂದು ಎತ್ತರವಾಗಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಆ ಒಂದು ಸ್ಪೈಡರ್ ಕುಳಿತುಕೊಂಡಿದೆ. ದ ಸ್ಪೈಡರ್ ಕೀಪ್ಸ್ ಮೂವಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್. ಆ ಸ್ಪೈಡರ್ ಏನು ಮಾಡ್ತಾ ಇದೆ? ಕೀಪ್ಸ್ ಮೂವಿಂಗ್, ಚಲನೆಯನ್ನು ಮಾಡ್ತಾ ಇದೆ, ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಎಕ್ಸ್ಪ್ಲೋರಿಂಗ್ ಅಂದರೆ ಹೊಸದನ್ನು ಹುಡುಕ್ತಾ ಇದೆ, ಅನ್ವೇಷಣೆಯನ್ನು ಮಾಡ್ತಾ ಇದೆ. ಯಾಕೆ ಅನ್ವೇಷಣೆ ಮಾಡ್ತಾ ಇದೆ? ತನ್ನ ಒಂದು ವೆಬ್ಬನ್ನು ನಿರ್ಮಾಣ ಮಾಡಲಿಕ್ಕೆ, ತನ್ನ ಒಂದು ಥ್ರೆಡ್ಡನ್ನು ಕನೆಕ್ಟ್ ಮಾಡಲಿಕ್ಕೆ ಅದು ಪ್ರಯತ್ನಿಸ್ತಾ ಇದೆ. ಇಟ್ ಸೆಂಡ್ಸ್ ಔಟ್ ಸಿಲ್ಕ್ ಥ್ರೆಡ್ಸ್. ಸಿಲ್ಕ್ ಅಂದರೆ ರೇಷ್ಮೆ ಅಂತ ಕರಿತೇವೆ. ಥ್ರೆಡ್ಸ್ ಅಂದರೆ ಎಳೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ತನ್ನ ಒಂದು ಪರೆಯನ್ನು ಅದು ನಿರ್ಮಾಣ ಮಾಡಲಿಕ್ಕೆ, ಜೇಡರ ಬಲೆ ಅಂತ ಕರಿತೇವಲ್ವ, ಅದನ್ನು ನಿರ್ಮಾಣ ಮಾಡಬೇಕು ಅಂದರೆ ಅದು ಒಂದೊಂದೇ ಎಳೆಯನ್ನು ಏನು ಮಾಡಬೇಕಾಗುತ್ತೆ? ಎಲ್ಲ ಕಡೆ ಅದು ಹರಡಬೇಕಾಗುತ್ತೆ. ಸೊ ಇದು ಒಂದು ಎಳೆ ಅಂದ್ಕೊಂಡ್ರೆ ಅದು ಎಲ್ಲಿಗೋ ಕನೆಕ್ಟ್ ಮಾಡ್ತಕ್ಕಂತಹದ್ದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಎಳೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಟಚ್ ಮಾಡಬೇಕು, ಅದು ಮೊದಲನೇ ಪ್ರಯತ್ನ ಆಗಿರುತ್ತೆ. ಅದು ನೋಡಿ, ಅದು ಎಲ್ಲಾದರೂ ಕನೆಕ್ಟ್ ಮಾಡಿದರೆ ಅದು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಮತ್ತೊಂದು ಎಳೆಯನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ಇನ್ನೆಲ್ಲೋ ಕನೆಕ್ಟ್ ಮಾಡಬೇಕು, ಮತ್ತೆಲ್ಲೋ ಕನೆಕ್ಟ್ ಮಾಡಬೇಕು. ಅದು ನಿರಂತರವಾಗಿ ತನ್ನ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾನೇ ಇರುತ್ತೆ. ದ ಸ್ಪೈಡರ್ ವಾಂಟ್ಸ್ ಟು ಬಿಲ್ಡ್ ಎ ವೆಬ್. ಅದರ ಈ ಪ್ರಯತ್ನಕ್ಕೆ ಕಾರಣ ಒಂದು ವೆಬ್ಬನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಇಟ್ ಟ್ರೈಸ್ ಅಗೈನ್ ಆ್ಯಂಡ್ ಅಗೈನ್. ಎಸ್, ಅದು ಪ್ರಯತ್ನವನ್ನು ಮಾಡ್ತಾನೇ ಇದೆ. ಅಗೈನ್ ಅಂದರೆ ಮತ್ತೊಮ್ಮೆ ಮರಳಿ ಯತ್ನ ಮಾಡು ಅಂತ ಹೇಳ್ತೀವಲ್ವ, ಆ ರೀತಿ ಅದು ಮತ್ತೆ ಪ್ರಯತ್ನ ಮಾಡ್ತಾ ಇದೆ. ಟು ಕನೆಕ್ಟ್ ದ ಥ್ರೆಡ್ಸ್. ಆ ಒಂದು ಥ್ರೆಡ್ಗಳನ್ನು, ಎಳೆಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡ್ತಕ್ಕಂತಹ ಕೆಲಸದಲ್ಲಿ ಅದು ನಿರತವಾಗಿದೆ. ಮತ್ತೆ ಪ್ರಯತ್ನ ಮಾಡ್ತಾ ಇದೆ. ದ ಸ್ಪೇಸ್ ಅರೌಂಡ್ ಇಟ್ ಈಸ್ ಬಿಗ್ ಆ್ಯಂಡ್ ಎಂಪ್ಟಿ. ಎಸ್, ಅದರ ಸುತ್ತಮುತ್ತ ಇರತಕ್ಕಂತಹ ಒಂದು ಸ್ಪೇಸ್ ಅಂದರೆ ಸ್ಥಳಾವಕಾಶ ಏನಿದೆಯೋ ಅದು ತುಂಬಾ ಬಿಗ್ ಆಗಿದೆ, ಅಂದರೆ ಸಾಕಷ್ಟು ದೊಡ್ಡದಾಗಿದೆ. ಎಂಟಿ, ಖಾಲಿಯಾಗಿದೆ. ಆ ಖಾಲಿಯಾಗಿರ್ತಕ್ಕಂತಹ ಆ ಪ್ಲೇಸಲ್ಲಿ ತನ್ನ ಒಂದು ನೆಟ್ಟನ್ನು, ವೆಬ್ಬನ್ನು ನಿರ್ಮಾಣ ಮಾಡ್ತಕ್ಕಂತಹ ಹಂಬಲವನ್ನು ಸ್ಪೈಡರ್ ಇಲ್ಲಿ ಹೊಂದಿದೆ. ದ ಸ್ಪೈಡರ್ ಡಸ್ ನಾಟ್ ಗಿವ್ ಅಪ್. ಎಸ್, ಅದು ಮೊದಲ ಬಾರಿ ಸಕ್ಸಸ್ ಆಗದೇ ಇದ್ದರು, ಸೆಕೆಂಡ್ ಟೈಮ್ ಸಕ್ಸಸ್ ಆಗದೇ ಇದ್ದರು, ಥರ್ಡ್ ಟೈಮ್ ಸಕ್ಸಸ್ ಆಗದೇ ಇದ್ದರು, ತನ್ನ ಪ್ರಯತ್ನವನ್ನು ಕಂಟಿನ್ಯೂ ಮಾಡ್ತಾನೆ ಇದೆ. ಸೋಲನ್ನು ಒಪ್ಪಿಕೊಳ್ಳಿಕ್ಕೆ ಆ ಸ್ಪೈಡರ್ ರೆಡಿ ಇರಲಿಲ್ಲ. ಇಷ್ಟನ್ನು ನಾವು ಫಸ್ಟ್ ಸ್ಟಾಂಜದಲ್ಲಿ ನೋಡ್ತೇವೆ ಸ್ಟೂಡೆಂಟ್ಸ್. ಇನ್ನು ಸೆಕೆಂಡ್ ಸ್ಟಾಂಜದಲ್ಲಿ ಮತ್ತೆ ಏನು ನೋಡ್ತೇವೆ ನೋಡಿ. ಇನ್ ದ ಸೆಕೆಂಡ್ ಸ್ಟಾಂಜಾ ದ ಸ್ಪೀಕರ್ ಟಾಕ್ಸ್ ಅಬೌಟ್ ದ ಸೋಲ್. ಎಸ್, ಎರಡನೇ ಸ್ಟಾಂಜದಲ್ಲಿ ಮನುಷ್ಯನ ಆತ್ಮದ ಬಗ್ಗೆ ನಮ್ಮ ಪೋಯೆಟ್ ಮಾತಾಡ್ತಾ ಇದ್ದಾರೆ, ಕಂಪೇರ್ ಮಾಡ್ತಾ ಇದ್ದಾರೆ ಆ ಒಂದು ಸ್ಪೈಡರ್ನ ಪ್ರಯತ್ನದೊಂದಿಗೆ. ಹಿ ಸೇಸ್ ದ ಸೋಲ್ ಈಸ್ ಲೈಕ್ ದ ಸ್ಪೈಡರ್. ನಮ್ಮ ಆತ್ಮವು ಸಹ ಆ ಒಂದು ಸ್ಪೈಡರ್ ಇದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಲಿಕ್ಕೆ ಕಾರಣ ಏನು? ಸೋಲ್ ಮತ್ತು ಸ್ಪೈಡರ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನೋಡೋಣ. ದ ಸೋಲ್ ಈಸ್ ಆಲ್ಸೋ ಲೋನ್ಲಿ ಆ್ಯಂಡ್ ಸರ್ಚಿಂಗ್. ಎಸ್, ನಾವು ಈ ಜಗತ್ತಲ್ಲಿ ಎಷ್ಟೇ ಜನಗಳ ಮಧ್ಯೆ ವಾಸವಾಗಿದ್ದರೂ ಕೂಡ ನಮ್ಮದೇ ಆಗಿರ್ತಕ್ಕಂತಹ ವಿಚಾರಗಳಲ್ಲಿ ತೊಡಗಿರ್ತೇವೆ. ನಮ್ಮ ಜೀವನ ನಮ್ಮದೇ ಆಗಿರುತ್ತೆ. ಹಾಗಾಗಿ ನಾವೆಲ್ಲ ಇಲ್ಲಿ ನಮ್ಮ ಜೀವನ ಪ್ರಯಾಣವನ್ನು ಒಂಟಿಯಾಗಿ ಸಾಗಿಸ್ತಾ ಇದ್ದೇವೆ. ಸೊ ಈ ಒಂದು ಆತ್ಮ ಏನಿದೆಯೋ ಅದು ಒಬ್ಬಂಟಿಯಾಗಿದೆ ಮತ್ತು ಸರ್ಚಿಂಗ್. ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಏನನ್ನೋ ಹುಡುಕ್ತಾ ಇರ್ತಾರೆ ಅಲ್ವಾ? ಹಾಗೆ ಒಂದು ಸ್ಪೈಡರ್ ಏನಿತ್ತು ಅದು ಎಳೆಯನ್ನು ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತಲ್ಲ, ಆ ರೀತಿ ನಾವು ಕೂಡ ಏನನ್ನು ಹುಡುಕ್ತಾ ಇದ್ದೇವೆ. ಇಟ್ ಟ್ರೈಸ್ ಟು ಕನೆಕ್ಟ್ ವಿತ್ ದ ವರ್ಲ್ಡ್ ಅರೌಂಡ್ ಇಟ್. ನಮ್ಮ ಆತ್ಮವು ನಮ್ಮ ಸುತ್ತಮುತ್ತ ಇರತಕ್ಕಂತಹ ಜಗತ್ತಿನೊಂದಿಗೆ, ಅಂದರೆ ಸುತ್ತಮುತ್ತ ಏನು ವಾಸ ಮಾಡ್ತಾ ಇದ್ದರೋ ಆ ಜನಗಳೊಂದಿಗೆ ಇರಬಹುದು, ನಾವು ಯಾವುದೋ ವಿಚಾರಗಳಲ್ಲಿ ಕನೆಕ್ಟ್ ಆಗ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಅಂದರೆ ನಮ್ಮ ಭಾವನೆಗಳನ್ನು ಅವರ ಜೊತೆ ಶೇರ್ ಮಾಡ್ಕೊಳ್ತೇವೆ, ಅವರ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ಸೊ ಈ ರೀತಿಯಾಗಿ ನಾವು ಕೂಡ ಒಂದು ಕನೆಕ್ಷನನ್ನು ಬಯಸ್ತಾ ಇದ್ದೇವೆ ಈ ಜಗತ್ತಿನಲ್ಲಿ ಅಂತ ನಮ್ಮ ಪೋಯೆಟಲ್ಲಿ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾರೆ. ದ ಸೋಲ್ ಸೆಂಡ್ಸ್ ಔಟ್ ಥಾಟ್ಸ್ ಆ್ಯಂಡ್ ಹೋಪ್ಸ್. ಯಾವ ರೀತಿ ಆ ಸ್ಪೈಡರ್ ಅಂತಕ್ಕಂಥದ್ದು ಎಳೆಗಳನ್ನು, ಥ್ರೆಡ್ಸ್ಗಳನ್ನು ಬಿಡ್ತಾ ಇತ್ತಲ್ವ, ಹಾಗೆ ನಾವೇನು ಮಾಡ್ತೇವೆ? ಥಾಟ್ಸ್ ಅಂದರೆ ನಮ್ಮಲ್ಲಿರ್ತಕ್ಕಂತಹ ವಿಚಾರಗಳು ಅಂತೇಳಿ. ಥಾಟ್ಸ್ ಅಂದರೆ ವಿಚಾರ, ಅದೇ ರೀತಿ ಹೋಪ್ಸ್ ಅಂತ ಇದೆ, ಭರವಸೆಗಳು ಅಂತ. ಸೊ ಈ ಒಂದು ಭರವಸೆಗಳನ್ನು ನಾವೇನು ಮಾಡ್ತಾ ಇದ್ದೇವೆ? ಎಲ್ಲ ಕಡೆ ಹರಡ್ತಾ ಇದ್ದೇವೆ. ಯಾವುದೋ ಒಂದು ಭರವಸೆಯನ್ನು ಇಟ್ಕೊಂಡು ನಮ್ಮ ಕೆಲಸದಲ್ಲಿ ನಾವು ನಿರತರಾಗಿರ್ತೇವೆ.
ಇಟ್ ವಾಂಟ್ಸ್ ಟು ಫೈಂಡ್ ಮೀನಿಂಗ್ ಆ್ಯಂಡ್ ಪರ್ಪಸ್. ನಮ್ಮ ಒಂದು ಆತ್ಮ ಏನಿದೆಯೋ ಜೀವನದಲ್ಲಿ ಯಾವುದೋ ಒಂದು ಮೀನಿಂಗನ್ನು ಹುಡುಕ್ತಾ ಇದೆ, ಅಂದರೆ ಜೀವನಕ್ಕೆ ಅರ್ಥವನ್ನು ಹುಡುಕ್ತಾ ಇದೆ. ಪರ್ಪಸ್ ಅಂದರೆ ಉದ್ದೇಶ ಅಂಥೇಳಿ. ನಾವು ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೂ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತೇವೆ. ಸೊ ಈ ಒಂದು ಉದ್ದೇಶವನ್ನು, ಅರ್ಥವನ್ನು ನಮ್ಮ ಸೋಲ್ ಹುಡುಕ್ತಾ ಇದೆ. ದ ಸೋಲ್ ಕೀಪ್ಸ್ ಟ್ರೈಯಿಂಗ್ ಜಸ್ಟ್ ಲೈಕ್ ದ ಸ್ಪೈಡರ್. ಎಸ್, ಯಾವ ರೀತಿ ಸ್ಪೈಡರ್ ತನ್ನ ಒಂದು ಎಳೆಯನ್ನು ಎಲ್ಲಾದರೂ ಕನೆಕ್ಟ್ ಮಾಡಬೇಕು ಅಂತ ಯಾವ ರೀತಿ ಸ್ಥಳವನ್ನು ಹುಡುಕ್ತಾ ಎಲ್ಲಿ ಸಾಧ್ಯತೆ ಇರುತ್ತೋ ಅಲ್ಲಿ ಕನೆಕ್ಟ್ ಮಾಡುತ್ತಲ್ವ, ಅದೇ ರೀತಿ ನಾವು ಕೂಡ ಮನುಷ್ಯರು ಸುತ್ತಮುತ್ತ ವಾಸ ಮಾಡ್ತಕ್ಕಂತಹ ಜನಗಳು ನಮ್ಮ ಜೊತೆ ಯಾರು ಹೊಂದಾಣಿಕೆ ಮಾಡ್ತಾರೋ, ನಾವು ಯಾವ ಕೆಲಸವನ್ನು ಮಾಡಿದರೆ ನಮಗೆ ಖುಷಿ ಆಗುತ್ತೋ ಅಂತಹ ಅವಕಾಶಗಳಿಗೋಸ್ಕರ ಹುಡುಕ್ತಾ ಇರ್ತೇವೆ. ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿಗಳನ್ನು ಹುಡುಕ್ತಾ ಇರ್ತೇವೆ. ನಮಗೆ ಇಷ್ಟಪಡ್ತಕ್ಕಂತಹ ಜಾಬನ್ನು ಹುಡುಕ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. The poem shows how both spider and soul are patient. ನೋಡಿ, ನಾವು ಏನೋ ಒಂದು ಗುರಿ ಇಟ್ಕೊಂಡ್ವಿ ಅಂದರೆ ಒಂದೇ ಒಂದು ದಿನದಲ್ಲಿ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಸಾಕಷ್ಟು ಸ್ಕಿಲ್ಸ್ಗಳನ್ನು ನಾವು ಕಲ್ತಿರಬೇಕಾಗುತ್ತೆ. ಅದಾದ ನಂತರ ತಾಳ್ಮೆಯಿಂದ ನಾವು ಕಾಯಬೇಕಾಗುತ್ತೆ. ಒಂದಲ್ಲ ಒಂದು ದಿನ ನಾವು ಗುರಿಯನ್ನು ಮುಟ್ತೇವೆ, ನಮ್ಮ ಭರವಸೆಗಳನ್ನು ನಾವು ಈಡೇರಿಸ್ಕೊಳ್ತೇವೆ. ಯಾವ ರೀತಿ ಸ್ಪೈಡರ್ ಅವಕಾಶಕ್ಕಾಗಿ ಹುಡುಕ್ತಾ ತನ್ನ ಒಂದು ಥ್ರೆಡ್ಡನ್ನು ಕನೆಕ್ಟ್ ಮಾಡಲಿಕ್ಕೆ ಕಾಯುತ್ತಲ್ವ, ನಮ್ಮ ಆತ್ಮವು ಕೂಡ ಆ ರೀತಿ ಕಾಯುತ್ತೆ ಅಂತ ಪೊಯೆಟ್ ಹೇಳ್ತಾ ಇದ್ದಾರೆ. ಇಟ್ ಯೂಸಸ್ ದ ಸ್ಪೈಡರ್ ಆ್ಯಸ್ ಎ ಸಿಂಬಾಲ್. ಎಸ್, ಈ ಒಂದು ಆ ಸ್ಪೈಡರನ್ನು ಒಂದು ಸಿಂಬಲ್ ಆಗಿ ನಮ್ಮ ಪೊಯೆಟ್ ಮೆಟಫರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ದ ಸ್ಪೈಡರ್ ರಿಪ್ರೆಸೆಂಟ್ಸ್ ಎಫರ್ಟ್ ಆ್ಯಂಡ್ ಬ್ರೇವರಿ. ಆ ಸ್ಪೈಡರ್ ತನ್ನ ಒಂದು ಗುರಿ ಮುಟ್ಟಬೇಕಪ್ಪ ಅಂದರೆ ಕೇವಲ ಒಂದೇ ಒಂದು ಪ್ರಯತ್ನದಲ್ಲಿ ಅದು ಗುರಿಯನ್ನು ಸಾಧಿಸಿ ಬಿಡೋದಿಲ್ಲ. ಅದಕ್ಕಾಗಿ ಅದು ಏನು ಮಾಡುತ್ತೆ? ಎಫರ್ಟ್, ನಿರಂತರವಾಗಿ ತನ್ನ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಮತ್ತು ಧೈರ್ಯವನ್ನು ಪ್ರದರ್ಶನ ಮಾಡಿಬಿಡುತ್ತೆ. ಅದೆಲ್ಲೂ ಕೂಡ ಕನೆಕ್ಟ್ ಆಗಲಿಲ್ಲ ಅಂಥೇಳಿ ಹತಾಶೆಗೊಂಡ್ಬಿಟ್ಟು ತನ್ನ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ, ಧೈರ್ಯವನ್ನು ಪ್ರದರ್ಶನ ಮಾಡುತ್ತೆ. ಹಾಗೆ ನಮ್ಮ ಆತ್ಮವು ಕೂಡ ದ ಸೋಲ್ ರಿಪ್ರೆಸೆಂಟ್ಸ್ ಹ್ಯೂಮನ್ ಫೀಲಿಂಗ್ಸ್ ಆ್ಯಂಡ್ ಕ್ವೆಶನ್ಸ್. ನಮ್ಮಲ್ಲಿರ್ತಕ್ಕಂತಹ ಪ್ರಶ್ನೆಗಳಿರ್ಬೋದು, ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳಿರ್ಬೋದು, ಇವುಗಳನ್ನು ನಮ್ಮ ಆತ್ಮ ಇಲ್ಲಿ ಪ್ರತಿನಿಧಿಸ್ತಾ ಇದೆ. ದ ಪೋಮ್ ಈಸ್ ಅಬೌಟ್ ಲೋನ್ಲಿನೆಸ್ ಆ್ಯಂಡ್ ಕನೆಕ್ಷನ್. ಒಂಟಿತನ ಮತ್ತು ಕನೆಕ್ಷನ್, ಇವುಗಳನ್ನು ನಮ್ಮ ಪೋಯೆಟಲ್ಲಿ ಈ ಒಂದು ಪೋಯಮಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಟ್ ಟೀಚಸ್ ದ್ಯಾಟ್ ಈವನ್ ವೆನ್ ವಿ ಫೀಲ್ ಅಲೋನ್ ವಿ ಮಸ್ಟ್ ಕೀಪ್ ರೀಚಿಂಗ್ ಔಟ್. ಎಸ್, ನಾವು ಒಬ್ಬಂಟಿ ಅನ್ನಿಸ್ದಾಗ ನನ್ನ ಕಡೆಯಿಂದ ಸಾಧ್ಯನೋ ಅಥವಾ ಆಗುತ್ತೋ ಇಲ್ವೋ ಅಂತಕ್ಕಂತಹ ಡೌಟ್ ಬಂದರೂ ಕೂಡ ನಾವು ಮಾಡ್ತಕ್ಕಂತಹ ಕೆಲಸವನ್ನು ನಿಲ್ಲಿಸಬಾರ್ದು. ಯಾವುದೋ ಒಂದು ಹೋಪ್ ಇದ್ದೇ ಇರುತ್ತೆ. ನಮ್ಮ ಶ್ರಮವನ್ನು ನಾವು ಬಳಸ್ತಾ ನಿರಂತರವಾಗಿ ನಾವು ಪ್ರಯತ್ನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಆ ಸ್ಪೈಡರ್ ಯಾವ ರೀತಿ ಸಕ್ಸಸ್ ಆಗುತ್ತೋ ಒಂದು ವೆಬ್ಬನ್ನು ನಿರ್ಮಾಣ ಮಾಡೋದ್ರಲ್ಲಿ, ಹಾಗೆ ನಾವು ಕೂಡ ಒಂದು ಗೋಲನ್ನು ರೀಚ್ ಆಗ್ಬೋದು, ನಮ್ಮ ಆತ್ಮವು ಕೂಡ ಸಕ್ಸಸ್ಫುಲ್ ಆಗುತ್ತೆ ಅಂತಕ್ಕಂತಹ ವೆರಿ ಮೀನಿಂಗ್ಫುಲ್ ಒಂದು ಮೆಸೇಜನ್ನು ಈ ಒಂದು ಪೋಯಮ್ ಮೂಲಕ ನಮ್ಮ ಪೋಯೆಟಲ್ಲಿ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ಸಮರಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ನಿಮಗೆ ಲಿಟ್ರೇಚರ್ನ ವಿಡಿಯೋ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.